ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ನಮ್ಮ ಅದ್ಭುತ ಭಾರತೀಯ ರಾಷ್ಟ್ರೀಯ ಚಿಹ್ನೆಗಳು ಮೇಲಿನ ಈ 50 ಪ್ರಶ್ನೆಗಳನ್ನು ನೀವು ಹೇಗೆ ಇನ್ನಷ್ಟು ಕ್ವಿಜ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಯಾವ ಹೂವು ಕೆಸರಿನಲ್ಲಿ ಬೆಳೆದರೂ ಶುದ್ಧವಾಗಿರುತ್ತದೆ? ಗುಲಾಬಿ, ಲಿಲ್ಲಿ ಅಥವಾ ಕಮಲ? ಕಮಲ ಅದ್ಭುತ. ಯಾವ ಪ್ರಾಣಿಯ ಪಟ್ಟೆಗಳು ಬೆರಳಚ್ಚುಗಳಂತಿರುತ್ತವೆ? ಜೀಬ್ರಾ, ಹುಲಿ ಅಥವಾ ಚಿರತೆ? ಹೌದು, ಅದು ಹುಲಿಯಾಗಿತ್ತು. ಮಳೆ ಬರುವ ಮೊದಲು ಯಾವ ಪಕ್ಷಿ ನೃತ್ಯ ಮಾಡುತ್ತದೆ? ಗಿಳಿ, ನವಿಲು ಅಥವಾ ಪಾರಿವಾಳ? ನವಿಲು ಸರಿ. ಯಾವ ಮರಕ್ಕೆ ಕೊಂಬೆಗಳಿಂದ ಬೇರುಗಳು ಬೆಳೆಯುತ್ತವೆ? ಮಾವು, ಬೇವು ಅಥವಾ ಆಲದ ಮರ? ಆಲದ ಮರ ಅದ್ಭುತ. ನಮ್ಮ ರಾಷ್ಟ್ರಗೀತೆಯನ್ನು ಯಾರು ಬರೆದರು? ಗಾಂಧಿ, ಟಾಗೋರ್ ಅಥವಾ ನೆಹರು? ಟಾಗೋರ್ ಭಲೆ. ನಮ್ಮ ಧ್ವಜದ ಚಕ್ರದಲ್ಲಿ ಎಷ್ಟು ಕಡ್ಡಿಗಳು ಇವೆ? ರಾತ್ರಿ 8 ಗಂಟೆ 24 ನಿಮಿಷ ಅಥವಾ 30? ಉತ್ತರ 24. ಯಾವ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ? ಸೇಬು, ಮಾವು ಅಥವಾ ಬಾಳೆಹಣ್ಣು? ಮಾವು ತುಂಬಾ ಚೆನ್ನಾಗಿದೆ. ಯಾವ ಜಲಚರ ಪ್ರಾಣಿ ನೋಡಲು ಶಬ್ದವನ್ನು ಬಳಸುತ್ತದೆ? ಮೀನು, ಡಾಲ್ಫಿನ್ ಅಥವಾ ಆಮೆ? ಹೌದು, ಅದು ಡಾಲ್ಫಿನ್ ಆಗಿತ್ತು. ನಮ್ಮ ರೂಪಾಯಿ ಕರೆನ್ಸಿ ಚಿಹ್ನೆಯನ್ನು ಯಾರು ವಿನ್ಯಾಸಗೊಳಿಸಿದರು? ಕಲಾಂ, ಉದಯ ಅಥವಾ ಮೋದಿ? ಊಹಿಸಿದಿರಾ, ಅದು ಉದಯ. ಯಾವ ನದಿ ಅನೇಕ ಭಾರತೀಯರಿಗೆ ಪವಿತ್ರವಾಗಿದೆ? ಯಮುನಾ, ಗಂಗಾ ಅಥವಾ ಬ್ರಹ್ಮಪುತ್ರ? ಗಂಗಾ ಅದ್ಭುತ. ಯಾವ ಪಾರಂಪರಿಕ ಪ್ರಾಣಿ ಬುದ್ಧಿವಂತ ಮತ್ತು ಬಲಿಷ್ಠವಾಗಿದೆ? ಹಸು, ಆನೆ ಅಥವಾ ಕುದುರೆ? ಸರಿಯಾದ ಉತ್ತರವೆಂದರೆ ಆನೆ. ಏನೆಂದರೆ ಸತ್ಯವೇ ಗೆಲ್ಲುತ್ತದೆ? ಜೈ ಹಿಂದ್, ಸತ್ಯಮೇವ ಅಥವಾ ವಂದೇ ಮಾತರಂ? ಸತ್ಯಮೇವ ಮಾಡಿದ್ದೀರಿ. ನಮ್ಮ ಧ್ವಜ ಯಾವ ವಿಶೇಷ ಬಟ್ಟೆಯಿಂದ ತಯಾರಾಗಿದೆ? ರೇಷ್ಮೆ, ಖಾದಿ ಅಥವಾ ಹತ್ತಿ? ಖಾದಿ ಭಲೆ. ನಮ್ಮ ಗೀತೆಯನ್ನು ಪೂರ್ಣವಾಗಿ ಹಾಡಲು ಎಷ್ಟು ಸೆಕೆಂಡುಗಳು ಬೇಕು? 48 ಸೆಕೆಂಡುಗಳು, 52 ಸೆಕೆಂಡುಗಳು ಅಥವಾ 60 ಸೆಕೆಂಡುಗಳು? 52 ಸೆಕೆಂಡುಗಳು ಖಚಿತವಾಗಿ. ನಮ್ಮ ರಾಷ್ಟ್ರೀಯ ತರಕಾರಿ ಯಾವುದು? ಟೊಮೆಟೊ, ಕುಂಬಳಕಾಯಿ ಅಥವಾ ಆಲೂಗಡ್ಡೆ?
ಕುಂಬಳಕಾಯಿ ಖಚಿತವಾಗಿ. ನಮ್ಮ ಸ್ಫೂರ್ತಿದಾಯಕ ರಾಷ್ಟ್ರಗೀತೆ ವಂದೇ ಮಾತರಮನ್ನು ಯಾರು ಬರೆದಿದ್ದಾರೆ? ಠಾಕೂರ್, ಚಟ್ಟೋಪಾಧ್ಯಾಯ ಅಥವಾ ನೆಹರು? ಚಟ್ಟೋಪಾಧ್ಯಾಯ ಖಚಿತವಾಗಿ. ನಮ್ಮ ಧ್ವಜದಲ್ಲಿ ಯಾವ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ತೋರಿಸುತ್ತದೆ? ಕೇಸರಿ, ಬಿಳಿ ಅಥವಾ ಹಸಿರು? ಕೇಸರಿ ಅದ್ಭುತ. ನಮ್ಮ ಧ್ವಜದಲ್ಲಿ ಯಾವ ಬಣ್ಣ ಸಮೃದ್ಧಿ ಮತ್ತು ಬೆಳವಣಿಗೆಯನ್ನು ತೋರಿಸುತ್ತದೆ? ಕೆಂಪು, ನೀಲಿ ಅಥವಾ ಹಸಿರು? ಹಸಿರು ಖಚಿತವಾಗಿ. ಭಾರತ ಅಧಿಕೃತವಾಗಿ ಯಾವ ದಿನಚರಿಯನ್ನು ಅನುಸರಿಸುತ್ತದೆ? ಗ್ರೆಗೋರಿಯನ್ ಶಕ ಅಥವಾ ವಿಕ್ರಮ? ಉತ್ತರ ಶಕ. ಯಾವ ಆಟ ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿ ಪ್ರಸಿದ್ಧವಾಗಿದೆ? ಕ್ರಿಕೆಟ್, ಹಾಕಿ ಅಥವಾ ಫುಟ್ಬಾಲ್? ಸರಿಯಾದ ಉತ್ತರವೆಂದರೆ ಹಾಕಿ. ಯಾವ ದೊಡ್ಡ ಹಾವು ಭಾರತದ ರಾಷ್ಟ್ರೀಯ ಸರೀಸೃಪ? ನಾಗರಹಾವು, ಹೆಬ್ಬಾವು ಅಥವಾ ವೈಪರ್? ನಾಗರಹಾವು ಅಷ್ಟೇ. ನಮ್ಮ ಧ್ವಜದಲ್ಲಿರುವ ಅಶೋಕ ಚಕ್ರ ಯಾವುದನ್ನು ಸಂಕೇತಿಸುತ್ತದೆ? ಶಕ್ತಿ, ಪ್ರಗತಿ ಅಥವಾ ವೇಗ? ಪ್ರಗತಿ ತುಂಬಾ ಚೆನ್ನಾಗಿದೆ. ನಮ್ಮ ರಾಷ್ಟ್ರೀಯ ಪ್ರತಿಜ್ಞೆಯನ್ನು ಮೊದಲು ಯಾರು ಬರೆದಿದ್ದಾರೆ? ಗಾಂಧಿ, ಸುಬ್ಬಾರಾವ್ ಅಥವಾ ಅಂಬೇಡ್ಕರ್? ಊಹಿಸಿದಿರಾ? ಅದು ಸುಬ್ಬಾರಾವ್. ನಮ್ಮ ಧ್ವಜದ ಅಗಲ ಮತ್ತು ಉದ್ದದ ಅನುಪಾತ ಎಷ್ಟು? ಮಧ್ಯರಾತ್ರಿ 1 ಗಂಟೆ 2 ನಿಮಿಷ, ಮಧ್ಯರಾತ್ರಿ 2 ಗಂಟೆ 3 ನಿಮಿಷ ಅಥವಾ ಮಧ್ಯರಾತ್ರಿ 3 ಗಂಟೆ 4 ನಿಮಿಷ? ಮಧ್ಯರಾತ್ರಿ 2 ಗಂಟೆ 3 ನಿಮಿಷ ನಮ್ಮ ಪಠ್ಯಗಳ ರಾಷ್ಟ್ರೀಯ ಪ್ರಾಣಿಯ ವಿಶೇಷ ಹೆಸರು ಏನು? ಗಾಂಭೀರ್ಯ, ಬಂಗಾಳ ಅಥವಾ ರಾಜ? ಬಂಗಾಳ ತುಂಬಾ ಚೆನ್ನಾಗಿದೆ. ಯಾವ ಪಕ್ಷಿ ತನ್ನ ತಲೆಯ ಮೇಲೆ ಕಿರೀಟ ಧರಿಸುತ್ತದೆ? ಗುಬ್ಬಚ್ಚಿ, ನವಿಲು ಅಥವಾ ಪಾರಿವಾಳ? ನವಿಲು ಮಾಡಿದ್ದೀರಿ. ನಮ್ಮ ರಾಷ್ಟ್ರೀಯ ಹೂವಿನ ಸಾಮಾನ್ಯ ಬಣ್ಣ ಯಾವುದು? ಕೆಂಪು, ಗುಲಾಬಿ ಅಥವಾ ಹಳದಿ? ಗುಲಾಬಿ ಅದ್ಭುತ. ಯಾವ ಮರ 100 ವರ್ಷಗಳ ಕಾಲ ಬದುಕುತ್ತದೆ? ಆಲದ, ಮಾವಿನ ಅಥವಾ ಬೇವಿನ? ಉತ್ತರ ಆಲದ. ನಮ್ಮ ರಾಷ್ಟ್ರಗೀತೆಯನ್ನು ಮೊದಲು ಯಾವ ಭಾಷೆಯಲ್ಲಿ ಬರೆಯಲಾಯಿತು? ಹಿಂದಿ, ಬಂಗಾಳಿ ಅಥವಾ ಸಂಸ್ಕೃತ? ಸರಿಯಾದ ಉತ್ತರವೆಂದರೆ ಬಂಗಾಳಿ. ರಾಷ್ಟ್ರೀಯ ಲಾಂಛನದ ತಳಭಾಗದಲ್ಲಿ ಯಾವ ಪ್ರಾಣಿ ಕಂಡುಬರುತ್ತದೆ? ಕುದುರೆ, ಜಿಂಕೆ ಅಥವಾ ಕರಡಿ? ಉತ್ತರ ಕುದುರೆ. ಯಾವ ನದಿಯ ಪ್ರಾಣಿ ಬಹುತೇಕ ಕುರುಡಾಗಿದೆ? ಮೀನು, ಡಾಲ್ಫಿನ್
ಅಥವಾ ಮೊಸಳೆ. ಸರಿಯಾದ ಉತ್ತರವೆಂದರೆ ಡಾಲ್ಫಿನ್. ನಮ್ಮ ಧ್ವಜವನ್ನು ಅಧಿಕೃತವಾಗಿ ಯಾವಾಗ ಅಳವಡಿಸಿಕೊಳ್ಳಲಾಯಿತು? 1947, 1950 ಅಥವಾ 1930? ಹೌದು, ಅದು 1940. ರೂಪಾಯಿ ಪದದ ಅರ್ಥ ಏನು? ಬೆಳ್ಳಿ, ಚಿನ್ನ ಅಥವಾ ಹಣ? ಇದು ಬೆಳ್ಳಿ. ನಮ್ಮ ರಾಷ್ಟ್ರೀಯ ಗೀತೆ ಯಾವ ಕಾದಂಬರಿಯಿಂದ ಬಂದಿದೆ? ಆನಂದಮಠ, ಗೀತಾಂಜಲಿ ಅಥವಾ ಕಪಾಲಕುಂಡಲ? ಆನಂದಮಠ ಮಾಡಿದ್ದೀರಿ. ದೇವಸ್ಥಾನದ ಉತ್ಸವಗಳಲ್ಲಿ ಯಾವ ಪ್ರಾಣಿ ಮುಖ್ಯವಾಗಿದೆ? ಕುದುರೆ, ಒಂಟೆ ಅಥವಾ ಆನೆ? ಆನೆ ಅಷ್ಟೇ. ಶಕ ಕ್ಯಾಲೆಂಡರ್ ಯಾವ ತಿಂಗಳಿಂದ ಪ್ರಾರಂಭವಾಗುತ್ತದೆ? ಚೈತ್ರ, ವೈಶಾಖ ಅಥವಾ ಕಾರ್ತಿಕ? ಚೈತ್ರ. ಅದ್ಭುತ. ನಮ್ಮ ರಾಷ್ಟ್ರೀಯ ಪ್ರತಿಜ್ಞೆಯಲ್ಲಿ ನಾವು ಏನು ಪ್ರತಿಜ್ಞೆ ಮಾಡುತ್ತೇವೆ? ನಿಷ್ಠೆ, ಸಂಪತ್ತು ಅಥವಾ ಖ್ಯಾತಿ? ನಿಷ್ಠೆ ತುಂಬಾ ಚೆನ್ನಾಗಿದೆ. ನಮ್ಮ ಧ್ವಜವನ್ನು ಯಾರು ವಿನ್ಯಾಸಗೊಳಿಸಿದರು? ಗಾಂಧೀಜಿ, ಪಿ ವೆಂಕಯ್ಯ ಅಥವಾ ನೆಹರೂಜಿ? ಪಿ ವೆಂಕಯ್ಯ. ತುಂಬಾ ಚೆನ್ನಾಗಿದೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಬೇಟೆಯಾಡಲು ಯಾವುದು ಸಹಾಯ ಮಾಡುತ್ತದೆ? ಹರಿತ ಉಗುರುಗಳು, ಪಟ್ಟೆಗಳಿರುವ ಕೋಟ್ ಅಥವಾ ಉತ್ತಮ ಶ್ರವಣ? ಉತ್ತರ, ಪಟ್ಟೆಗಳಿರುವ ಕೋಟ್. ಯಾವ ಹೂವು ತನ್ನ ದಳಗಳನ್ನು ತಾನೇ ಸ್ವಚ್ಛಗೊಳಿಸಿಕೊಳ್ಳುತ್ತದೆ? ಗುಲಾಬಿ, ಚೆಂಡು ಹೂವು ಅಥವಾ ಕಮಲ? ಹೌದು, ಅದು ಕಮಲ ಆಗಿತ್ತು. ನಮ್ಮ ರಾಷ್ಟ್ರೀಯ ಪಕ್ಷಿ ಏನನ್ನು ಪ್ರತಿನಿಧಿಸುತ್ತದೆ? ಶಾಂತಿ, ಸೌಂದರ್ಯ ಅಥವಾ ಶಕ್ತಿ? ಸೌಂದರ್ಯ ಅಷ್ಟೇ. ಯಾವ ಮರವು ಅನೇಕ ಪ್ರಾಣಿಗಳಿಗೆ ಆಶ್ರಯವಾಗಿದೆ? ಬೇವು, ಮಾವು ಅಥವಾ ಆಲದ ಮರ? ಆಲದ ಮರ. ಸೂಪರ್. ಯಾವ ಪಾರಂಪರಿಕ ಪ್ರಾಣಿ ದೀರ್ಘ ಸ್ಮರಣಶಕ್ತಿ ಹೊಂದಿದೆ? ಹುಲಿ, ಆನೆ ಅಥವಾ ನವಿಲು? ಇದು ಆನೆ. ಯಾವ ಹಾವು ಮೊಟ್ಟೆಗಳಿಗೆ ಗೂಡು ಕಟ್ಟುತ್ತದೆ? ನಾಗರ ಹಾವು, ಹೆಬ್ಬಾವು ಅಥವಾ ಕಟ್ಟುವುರಗ? ಸರಿಯಾದ ಉತ್ತರವೆಂದರೆ ನಾಗರಹಾವು. ಯಾವ ಹಣ್ಣಿಗೆ ಹಲವು ವಿಧಗಳಿವೆ? ಸೇಬು, ಬಾಳೆಹಣ್ಣು ಅಥವಾ ಮಾವು? ಮಾವು. ನೀವು ಗೆದ್ದಿದ್ದೀರಿ. ಮುಂದಿನ ಬಾರಿ ಸಿಗೋಣ. ಹೆಚ್ಚಿನದಕ್ಕಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.